ಹತ್ರಿ ಮತ್ತ ಹಪ್ಪಳ ಹಾಕಿದೆವು ಮಾಡಕತ್ತಿದೆವು ಇವತ್ತು ಪೂರ್ತಿ ಕುದಿಸ್ಬೇಕೇನ್ರಿ? ಬ್ರಷ್ ಮಾಡ್ದಂಗ ಪಿಯಾ ನೀ ಏನು ತಿನ್ನತ್ತಿದ್ದಿ ಹೇಳು ಬಾಯ್ಬಿಟ್ಟು ಹೇಳಲ್ಲ ಬಿಡು ನನಗೇನು ಬೆಟ್ನೆ ಕೂತು ಇದೇನೇ ಹಿಂಗದ ಚಾ 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 ಬಣ್ಣ ಅದಲ್ಲ ಯಾಕ ಅದಕ್ಕೆ ಹಾಕ್ಬೇಕು ಒಳಗಡೆ ಗೋಧಿ ಹಿಟ್ಟಿನ ಸಂಡಿಗೆ ಮಾಡೋದು ಗೋಧಿ ಹಿಟ್ಟಿನ ಸಂಡಿಗೆ ಶಾವಿಗೆ ಮಾಡಿ ಹಿಟ್ಟು ಉಳಿದಿರ್ತವು ಅದ್ರ ಸಂಡಿಗೆ ಮಾಡೋದು ಈಗ ಶಾವಿಗೆ ಎಲ್ಲದ ಶಾವಿಗೆಯಲ್ಲಿ ಒಳಗೆ ತೋರಿಸ್ತಾವ ಹಿಂದ್ರಗಡೆ ಈ ಸದ್ದ ಹಪ್ಪಳ ಎಲ್ಲ ಮಾಡಿ ಮುಗಿದ ಮೇಲೆ ಶಾವಿಗೆ ಮಾಡ್ತಾರೆ ಮನಿ ಗೋಧಿ ಶಾವಿಗೆ ಮೈದಾ ಹಿಟ್ಟಿಂದು ಶಾವಿಗೆ ಇರ್ತಾವ ನಾವು ಮನ್ಯಾಗ ಮಾಡಿದ್ರೆ ಗೋಧಿ ಹಿಟ್ಟಿನ ಶಾವಿಗೆ ನೀರು ಗೋಧಿ ಹೊಲ್ದಾಗ ಬೆಳೆದಿದ್ದು ಶಾವಿಗೆ ಮಾಡ್ತಾರ ಅದೇ ನಿನ್ನೆ ಹಾಯಿ ಕಲ್ಸತ್ತಿದ್ಲಲ್ಲ ನೀರ್ ಹಾಕಿ ಅದೇ ಗೋಧಿ ತೆಗಿಲಿ ಇದಕ್ಕೆ ಬಿಸಿನೀರು ಹಾಕ್ಲಿ ಎಲ್ಲರೂ ಊಟ ಮಾಡಕ ಬರ್ರಿ ಜೋಳದ ರೊಟ್ಟಿ ದೋಸೆ ಮತ್ತ ಕುಂಡಿಯಿಂದ ಆಲೂಗಡ್ಡೆ ರೊಟ್ಟಿ ಪಲ್ಯ ಚಟ್ನಿ ಅನ್ನ ಮಾಡಿಟ್ರು ಇದು ಆಲೂಗಡ್ಡೆ ಪಲ್ಯ ಇದು ರೊಟ್ಟಿ ಇದು ಹಾಲು ಇದು ಹಿಟ್ಟ ಇದು ಇದು ಹಿಟ್ಟಿನ ದೋಸೆ ಇದು ಖಾಲಿ ಹಂಚ ಎಲ್ಲದ್ರಿ ಮತ್ತೇನದ ಚಟ್ನಿ ಇದು ಸಾರ ಇದು ಎಲ್ರು ಊಟ ಮಾಡೋರು ಇವನ ಬಾ ಅನ್ರಿ ಊಟ ಮಾಡವ ಶಾಣೆ ಮನುಷ್ಯ ನೋಡಿಲಿ ಹೂ ಶಾಣೆ ಮನುಷ್ಯ ನೋಡು ಹಾಯ್ ಮಾಡು ಹಿಂಗ್ ಮಾಡು ಹಂಗ ಸ್ಪೆಷಲ್ ದೋಸೆ ಏನಿದು ಯಾವ ದೋಸೆ ಅದು ನೋಡ್ರಿ ಟೋಪಿ ಮಾಡ್ಯಾರ ದೋಸೆಯಲ್ಲಿ ಟೋಪಿ ಮಾಡಿ ತಲೆ ಮೇಲೆ ಹಾಕೊಂಡು ತಿನ್ನತ್ತಾರ ನೋಡ್ರಿ ಇಲ್ಲಿ ಡೈರೆಕ್ಟ್ ಬಾಯಿಗೆ ಹಾಕೊಳತ್ತಾಳ್ರಿ ತಿನ್ನು ಹತ್ರ ನಾಯಿ ಕಡಿತು ನೀವ್ ಏನ್ ಮಾಡತ್ತೀರಿ ಇದು ಹಿಂಗ ಹಂಗೆ ಕೊಯ್ತ್ರಿ ಟೋಪಿಗಿ ತಲೆ ಮೇಲೆ ಇಡ್ರಿ ಅವ್ರೆಲ್ರು ತಲೆ ಮೇಲೆ ಇಟ್ಕೋ ಅವಕಾಶ ರೀ ವಾವ್ ಚಲೋ ನೋಡ್ರಿ ಟೋಪಿ ಮುರಿದು ತಿನ್ನತ್ತಾರ ಹಿಂಗ ಹಂಗ ಕುಮ್ಮಿ ನಿನ್ ಟೋಪಿರೋ ಭಾಗ್ಯ
ಕುಮ್ಮಿ ಕುಮ್ಮಿ ಏನದು? ಪಂಡಿತ್ರಿ ಊಟ ಮಾಡ್ರಿ. ಒಂದು ಖುಷಿ ವಿಚಾರ, ತುಂಬಾ ಖುಷಿ ಆಯಿತು. ಮತ್ತು ಹಾಗೆ ನಾನು ಎಲ್ಲಿಗೆ ಹೊಂಟೀನಿ, ಸಿದ್ಧಾರ್ಥ ಬರೀ ಗಾಡಿ ಓಡ್ಸತ್ತಾನ ನೋಡ್ಬೋದು, ದೊಡ್ಡ ಗಾಡಿನೇ ಓಡ್ಸಕತ್ತಾನ. ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ಖುಷಿ ವಿಚಾರ ಅಂದರೆ ಇದೆ, ಅವನಿಗೆ ಗಾಡಿ ಯಾರೂ ಕಲಿಸಿ ಕೊಟ್ಟಿಲ್ಲ, ಯಾರೂ ಹೇಳ್ಕೊಟ್ಟಿಲ್ಲ, ತಾನಾಗೆ ಗಾಡಿ ಕಲ್ತಿರುವಂಥದ್ದು. ಅದರಲ್ಲಿ ಕಲ್ತು 2 ದಿನದಾಗೆ ಡಬಲ್ ಸೀಟ್ ಹೊಡೆಯೋದು ಕಲ್ತ್ಬಿಟ್ಟಾನೆ. ಅದೊಂದು ಖುಷಿ. ಯಾಕೆ ಖುಷಿ ಅಂದರೆ ಗಾಡಿಯನ್ನು ಓಡಿಸೋದು ದೊಡ್ಡದಂತ ನೀವು ಅಂದ್ಕೋಬೋದು. ಯಾಕಂದರೆ ತಿಂಗಳಾನ್ಗಟ್ಲೆ 2 ತಿಂಗಳಗಟ್ಲೆ 3 ತಿಂಗಳಗಟ್ಲೆ ಗಾಡಿ ಕಲಿಸಿದ್ರು ಒಬ್ಬೊಬ್ರಿಗೆ ಗಾಡಿ ಬರೋದಿಲ್ಲ. ಆ ಡಬಲ್ ಸೀಟ್ ಹೊಡೆಯೋದು ಮತ್ತು ದೂರಿನ ಮಾತು. ಅಂಥದ್ರಾಗ ಅವ್ನು ಯಾರೂ ಕಲಿಸೇ ಇಲ್ಲ, ಒಬ್ಬನೇ ಕಲಿತು ಕಲಿತು ಬರೀ ಹೆಂಗೆ ಅವರು ಗಾಡಿ ಚಾಲೂ ಮಾಡಾಗ ನೋಡಿ ಕಲ್ತಿರುವಂಥದ್ದು. ಅಷ್ಟು ಜಲ್ದಿ ಕಲಿತು ಗಾಡಿ ಓಡ್ಸಾಕತ್ತಾನ. ಮತ್ತು ಡಬಲ್ ಸೀಟ್ ಕೂಡ ಮನೆ ನಾನು ಹೇಳ್ದಂಗೆ ನಮ್ಮ ಮಗು ಕೂಡ ಊರಾಗ ಹೋಗ್ಬಿಟ್ಟು ಬಂದ ಕರ್ಕೊಂಬಂದ. ಖುಷಿ ಆಗ್ತೈತಿ. ಯಾಕಂದ್ರೆ ಮಕ್ಕಳು ಫಸ್ಟ್ ಟೈಮ್ ಈ ಥರ ಗಾಡಿ ಓಡಿಸೋದಾಗಲಿ ಏನಾದರೂ ಒಂದು ಹೊಸದಾಗಿ ಕಲಿತಾಗ ತಾಯಿಗೆ ಖುಷಿ ಆಗುತ್ತೆ ಸಾಮಾನ್ಯ. ಅದೇ ರೀತಿ ನನಗೂ ತುಂಬಾ ಖುಷಿ ಆಯಿತು. ಅದರಲ್ಲಿ ಅವನು ಭಯ ಬಿದ್ದು ಗಾಡಿ ಓಡಿಸಲ್ಲ, ಏನು ಪರ್ಫೆಕ್ಟ್ ಬರುತ್ತೆ ಅನ್ನೋ ಥರ ಗಾಡಿ ಓಡಿಸ್ತಿದ್ದ. ಅದೊಂದು ಖುಷಿ. ಅಲ್ಲಿಂದ ನನಗೆ ಕರೆಕ್ಟಾಗಿ ಬಸ್ಸಿಗೆ ಟೈಮ್ಗೆ ಒಯ್ದು ಬಿಟ್ಟ. ಒಂದು 2 ನಿಮಿಷ ಲೇಟ್ ಆದರೂ ಮತ್ತೆ ಬಸ್ ಮಿಸ್ ಆಗ್ತಿತ್ತು. ಪ್ರತಿ ಸತಿ ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಬಸ್ ಮಿಸ್ ಆಗ್ಲಿಕತ್ತಿತ್ತು. ಇವತ್ತು ಹಾಗೆ ಆಗ್ತಿತ್ತು. ಸದ್ಯಕ್ಕೆ ಜರ ಫಾಸ್ಟಾಗಿ ತೊಗೊಂಡೋಗಿ ಬಿಟ್ಟ, ಬಸ್ ಸಿಕ್ತು. 2 ನಿಮಿಷದಲ್ಲಿ ಬಸ್ ಮಿಸ್ ಆಗೋದ್ರಾಗೆ ಹಿಡ್ದ. ಜಲ್ದಿ ಮತ್ತು ಇಂಡಿಗೆ ಬಂದೆ. ಇಂಡಿಗೆ ಬಂದೀನಿ. ನಾವು ಚಡ್ಚಣ್ಗೆ ಹೊಂಟೀವ್ರಿ ಬಟ್ಟೆ ತರ್ಲಾಕ. ನಾನು ನಮ್ಮ ಅಕ್ಕ ಇಬ್ಬರು ನಾವು ಬಟ್ಟೆ ತಂದು ಇನ್ನು ಬಟ್ಟೆ ವ್ಯಾಪಾರ ಶುರು ಮಾಡೋಣ ಅಂತ. ಯಾಕಪ್ಪ ಅಂತಂದ್ರೆ ಚಡ್ಚಣ್ಣಿಂದ ಬಟ್ಟೆ ಬೆಂಗಳೂರು ತೊಗೊಂಡೋಗಿ ಬೆಂಗಳೂರಾಗ ಬಟ್ಟೆ ವ್ಯಾಪಾರ ಮಾಡೋಣ್ರಿ. ಯಾಕೆ ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ.